ಸ್ನೇಹಿತರೆ, ಪ್ರಪಂಚ ವಿಶಾಲವಾಗಿದೆ. ಇದರಲ್ಲಿ ನಾವೆಲ್ಲರೂ ಸನ್ಮಾರ್ಗದಲ್ಲಿ ನಡೆದು ನಮ್ಮ ಒಳ್ಳೆಯತನವನ್ನು ಎತ್ತಿ ತೋರಿಸಬೇಕು. ಭಕ್ತಿ ಭಾವ, ದಾನ ಧರ್ಮ ಮಾಡುವುದರ ಜೊತೆಗೆ ಸತ್ಯ ಮಾರ್ಗದಲ್ಲಿ ನಡೆದು ಸದ್ಗತಿ ಪಡೆಯಬೇಕು ಅನ್ನೋ ಮಾತನ್ನು ನೆನಪಿಟ್ಟುಕೊಂಡು ನಮ್ಮ ಜೀವನ ನಡೆಸಬೇಕು. ಸಾಧು ಸಂತರು ಶರಣರು ಬದುಕಿ ಆಳಿದ ನಮ್ಮ ನೆಲ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದು ನಮ್ಮೆಲ್ಲರ ಪುಣ್ಯ. ಸ್ವಾರ್ಥಕ್ಕಾಗಿ ಬಾಳದೆ ಸಾರ್ಥಕತೆಯ ಜೀವನವಾಗಬೇಕು. ಈ ಜಗತ್ತಿನಲ್ಲಿ ನಮಗೆ ಧೈರ್ಯ ಕೊಡುವುದಕ್ಕೆ ನಮ್ಮ ಬಂಧು ಬಳಗದವರು, ಆಪ್ತ ಸ್ನೇಹಿತರು ಇದ್ದರೆ, ಇನ್ನೊಂದು ಕಡೆ ನಮ್ಮ ಗೆಲುವಿನ ಪಥವನ್ನು ಕಂಡು ಹೀಯಾಳಿಸಿ ಮಾತನಾಡುವ ಜನರು ಹೆಚ್ಚು ಇರುತ್ತಾರೆ. ಆದರೆ ಅವರ ಮಾತಿಗೆ ಕಿವಿಗೊಡದೆ ನಾವು ನಮ್ಮ ಗುರಿ ಮುಟ್ಟುವ ಗೆಲುವಿನ ದಾರಿಯನ್ನು ಎಂದಿಗೂ ಬಿಡಬಾರದು. ನಾವು ನಮ್ಮವರು ತಮ್ಮವರು ಅನ್ನುವ ಮಾತಿನಲ್ಲೂ ಕೂಡ ದ್ವೇಷ, ಅಸೂಯೆಯಾಗುವಂತಹ ಮಾತುಗಳು ಬರುವುದುಂಟು. ದುರುಳ ದುರ್ಜನರ ಸಂಗವ ಬಿಟ್ಟು ಸಜ್ಜನರ ಸಂಗವ ಮಾಡು ಎನ್ನುವಂತೆ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವ ಮಾತಿನಂತೆ ನಾವು ನಮ್ಮ ಬದುಕಿನಲ್ಲಿ ಏನೇ ಕಷ್ಟಗಳು ಸುಖಗಳು ಬಂದರೂ ಗುರಿ ಮುಟ್ಟುವ ಮಾರ್ಗವನ್ನು ಎಂದಿಗೂ ಬಿಡಬಾರದು. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ. ನಾನು ನನ್ನದು ಅನ್ನುವುದೆಲ್ಲ ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯೋಣ. ಈ ಬದುಕು 3 ದಿನದ ಸಂತೆ ಎನ್ನುವಂತೆ ಎಲ್ಲರೊಂದಿಗೆ ಬೆರೆತು ನಗುನಗುತ್ತಾ ಬಾಳೋಣ. ಬನ್ನಿ, ಹೊಸ ನಾಡೊಂದು ಕಟ್ಟೋಣ. ಬದುಕಿನಲ್ಲಿ ಅರಳುವ ಹೂಗಳಂತೆ ನಗುನಗುತ್ತಾ ಅರಳೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.